ಒಂದು 20 ದಿವಸದ ಹಿಂದೆ ಇದೇ ಕುಮಾರಸ್ವಾಮಿ ಅವ್ರ ಜೊತೆ ನಾನು ಫೇಸ್ ಟು ಫೇಸ್ ಕಾರ್ಯಕ್ರಮ ಮಾಡಿದೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಾನು MLAಗಳಿಗೆ ಹೇಳಿನಿ, ಆಯಿತು ನಿಮಗೆಲ್ಲರಿಗೂ ಕೂಡ ಒಂದು ಬೇಸರ ಇದೆ, ಹೌದಪ್ಪ ನಾವೇನು ಮಾಡೋಕ್ಕಾಗ್ತಾ ಇಲ್ಲ, ಈ ಬರೀ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದೊಂದು ಅವ್ರಿಗೊಂದು ಮನಸ್ಸಲ್ಲಿ ಇದೆ. ಅವ್ರಿಗೆ ನಾನು ಅವ್ರಿಗೆ ಹೇಳಿನಿ, 1.5 ವರ್ಷ ನೀವಿರಿ ಪಕ್ಷದಲ್ಲಿ, ಆಮೇಲೆ ನಿಮ್ಮ ನಿರ್ಧಾರ ತಗೊಳ್ಳಿ. ಅವ್ರ ಹೌದು, ಅದು ಚರ್ಚೆ ಆಗಿರೋದು ಗೊತ್ತು ನನಗೆ. ಯಾವುದು ಮುಚ್ಚುವರೆ ಬೇಕಾಗಿಲ್ಲ. 1.5 ವರ್ಷದೊಳಗೆ ಈ ರಾಷ್ಟ್ರದಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಅನ್ನೋದು. ಸ್ವಲ್ಪ ರಾಜಕೀಯದಲ್ಲಿ ಎಷ್ಟೇ ಆದರೂ ದೇವೇಗೌಡರ ಮಗ ಅಲ್ವೇನ್ರಿ ಅವನು. ಈಗ ಇಡೀ ಹಿಂದೂಸ್ತಾನದಲ್ಲಿ ಕರ್ನಾಟಕ, ಕೇರಳ ಬಿಟ್ಟರೆ ಕಾಂಗ್ರೆಸ್ ಸ್ಥಿತಿ ಏನಿದೆ? ಕೆನ್ ಯು ನಾಟ್ ಅಂಡರ್ಸ್ಟ್ಯಾಂಡ್? ಉತ್ತರ ಪ್ರದೇಶದಲ್ಲಿ 2, ಮಧ್ಯಪ್ರದೇಶದಲ್ಲಿ 2, ಗುಜರಾತ್ 0, ರಾಜಸ್ಥಾನ್ 0, ಡೆಲ್ಲಿ 0. ಯಾವ ಉದ್ದೇಶದಿಂದ ಹೇಳಿದ್ರು ಕುಮಾರಸ್ವಾಮಿ ಅವರಾಗಾರೆ? ಬಂದೆ ಅಷ್ಟರೊಳಗೆ ಇನ್ನು ಹಲವಾರು ಚುನಾವಣೆಗಳು ನಡೀತವೆ. ಕೆಲವರು ಏನು ಕಾಂಗ್ರೆಸ್ಗೆ ಹೋಗ್ಬಹುದು 3 ವರ್ಷ. ಯಾಕೆಂದ್ರೆ ನಮ್ಮ CM ಹೇಳಿದ್ರಲ್ಲ ನೆನ್ನೆ, ಅವ್ರು ಬಂದು ನಾನು ಭೇಟಿ ಮಾಡಿದ ನಿಜ. ನಾನೇನು ಅವರು ನಮಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದೆ, ಪಕ್ಷ ಬಿಟ್ಟು ಬನ್ನಿ ಅಂತ ಹೇಳಲಿಲ್ಲ ಅಂತ ಅವರೇ ಹೇಳಿದ್ರಲ್ಲ ಸರ್. ಅದರಿಂದ ಈ 1.5 ವರ್ಷದೊಳಗೆ ಈಗ ಬಿಹಾರದಲ್ಲಿ ಚುನಾವಣೆ ನಡೀತಿದೆ, ಹರಿಯಾಣದಲ್ಲಿ ನಡೀತಿದೆ. ಸೊ ಈ ಕೆಲವು ರಾಜ್ಯದಲ್ಲಿ, ಡೆಲ್ಲಿ ಒಳಗೆ ನಡೀತಿದೆ 3 ತಿಂಗಳಿಗೋ 4 ತಿಂಗಳಿಗೋ. ಆಗ ಕಾಂಗ್ರೆಸ್ ಸ್ಥಿತಿ ಏನಾಗುತ್ತೆ? ಈಗ ಲಲ್ಲು ಮುಲಾಯಮು ಒಂದಾಗಿದ್ದ, ಇವರು ನಿತೀಶು. ನನಗೆ ನಿತೀಶ್ ಮಾತಾಡಿದ್ರು, JDS ಒಂದು ಮಾಡೋಣ ಅಂತ. ಆಯ್ತು ಮಾಡಪ್ಪ ಅಂತ ಹೇಳಿದೆ ನಾನು. ಯಾಕೆ ಇಲ್ಲಿ ಈ ಬೆಳವಣಿಗೆಗಳು ಈಗ ಹಾಗಾದ್ರೆ ಇಲ್ಲಿಗೆ ರಾಜ್ಯದಲ್ಲೂ ಕೂಡ JDS ಒಂದಾಗತ್ತೆ. ಹಾಗಾದ್ರೆ ಇದು ಚುನಾವಣೆ ಮುಂಚೆಲೇ ಮಾತಾಡಿದೆ, ನನ್ನ ಹತ್ರ ಹೇಳಿದ್ದೀನಿ ನಾನು ಈ ಮಾತನ್ನ. ಅದರಿಂದ ಈ ದೇಶದಲ್ಲಿ ಈ 1 ವರ್ಷದೊಳಗೆ ಕಾಂಗ್ರೆಸ್ ಸ್ಥಿತಿ ಏನೇನಾಗುತ್ತೆ, ಈ ಸೆಕ್ಯುಲರ್ ಪಾರ್ಟೀಸ್ ಬೇರೆ ಬೇರೆಲ್ಲ ಏನಾಗುತ್ತಾರೆ. ಕಮ್ಯುನಿಸ್ಟರು ಹೋದ ಸಾರಿ 63 ಇದ್ರು 2004ರಲ್ಲಿ, ಆಮೇಲೆ 23-24 ಈಗ 8ಕ್ಕೆ ಬಂದಿದೆ. ಅದರಿಂದ ಈ ದೇಶದ ರಾಜಕೀಯ ಬೆಳವಣಿಗೆಗಳು ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕುಮಾರಸ್ವಾಮಿ ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ. ನಾನು ಯಾಕೆ ಎಲ್ಲ ಮಾಡ್ಕೊಳ್ತೀರಿ, ಅವಶ್ಯಕತೆ ಇಲ್ಲ. ನನಗೆ ಬಹಳ ಆಶ್ಚರ್ಯ ಆಗಿದ್ದೇನು ಅಂತಂದ್ರೆ, ದೇವೇಗೌಡರಿಗೆ ನಾವು ಹೋಗ್ತಾ ಇದ್ದೀವಿ 40 ಜನ ಶಾಸಕರನ್ನು ಕರ್ಕೊಂಡು ನಾವು ಲಂಕಕ್ಕೆ ಅಂತ ಹೇಳಲಿಲ್ಲ ಅಂತಂದ್ರೆ ಏನ್ ನಡೀತಾ ಇದೆ ದೇವೇಗೌಡರೇ? ಹಾಗಾದ್ರೆ ಇಲ್ಲ, ಅದಕ್ಕೆ ನಿಮಗೆ ಹೇಳಿ, ಅಪ್ಪ ಮಕ್ಕಳ ನಡುವೆ ತಾಳಮೇಳ ಇಲ್ಲ ಅಂತ ಇಲ್ಲ ಬಂದೆ ಕುಮಾರಸ್ವಾಮಿಗೆ. ಇವರು ಇಲ್ಲಿ ಕೂತು ಯಾವ್ದಾದ್ರು ಹೋಟೆಲ್ ರೆಸಾರ್ಟಲ್ಲಿ ಮಾತಾಡಬೇಕು ಅಂದ್ರೆ ನೀವು ಅದು ಹದ್ದು ಎರೆದಂಗೆ ಎರೆಗ್ತೀರಿ ನೀವು. ಇಲ್ಲಿ ನಗ್ತಾ ಹೇಳ್ತೀನಿ, ಎಲ್ಲೋ ಒಂದ್ ಕಡೆ ಓಡ್ಬಿಡ್ತೀರಿ ನೀವು. ಅಲ್ಲಿ ತಮಾಷೆ ಅಲ್ಲ, ನಾನು ತಮಾಷೆಗೆ ಹೇಳಿದೆ. ಯಾರು ಏನ್ ಹೇಳಿದ್ರು, ಅವ್ರು ಕುಮಾರಸ್ವಾಮಿ ಹೇಳಿದೆ ಇದ್ರು, ಅವ್ರೇನ್ ಹೇಳಿದ್ರು, ಇವ್ರೇನ್ ಹೇಳಿದ್ರು, ಸುದ್ದಿನ ಹೊರಗೆ ತೆಗೆದು ನಮ್ಮನ್ನ ಹಿಂಡಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ನನಗೆ ಗೊತ್ತಿರೋ ವಿಷಯನೇ. ಅದರಿಂದ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಅಲ್ಲಿ ಹೋಗಿ ಕೂತ್ಕೊಂಡು 1 ದಿನ 2 ದಿನ ಒಂದು ಎಲ್ಲ ಅವ್ರವ್ರ ಭಾವನೆ ಹೇಳ್ಕೊಳ್ಳಿ ಅಂತ ಹೋಗಿರ್ಬೋದು. ತಪ್ಪು ಕುಮಾರಸ್ವಾಮಿ ಮೇಲೂ ವಾದ ಮಾಡಿರ್ಬೋದು, ನನ್ನ ಮೇಲೇನೆ ವಾದ ಮಾಡಿರ್ಬೋದು, ರೇವಣ್ಣನ ಮೇಲೆ ವಾದ ಮಾಡಿರ್ಬೋದು. ನಾನು ಅದ್ರ ಬಗ್ಗೆ ವಾದ ಮಾಡಲ್ಲ. ಮೊನ್ನೆ ಏನು ಹೇಳಿದೆ ಇಲ್ಲಿ ನಾನು, ನೋಡಿಯಪ್ಪ, ಇಲ್ಲಿ ಶಾಸಕರು ನೀವು ಚರ್ಚೆ ಮಾಡಬಾರ್ದು. ಇಲ್ಲಿ ನಾನು ಹಿಂದಿನ ದಿನ ಕರೆ ಕೊಟ್ಟೆ, ನಾನು ಯಾರು ಪಕ್ಷನ ಉಳಿಸಿ ಬೆಳೆಸಬೇಕು ಅನ್ನೋರು ಈ ರಾಜ್ಯದಿಂದ ಬರಬೇಕು. ರಾಜ್ಯದ ಮೂಲೆಯಿಂದ ವಾಹನ ಇಲ್ಲ, ನಿಮಗೆ ಇದು ಊಟದ ವ್ಯವಸ್ಥೆ ಇರೋದಿಲ್ಲ, ನಿಮಗೆ ದಯಮಾಡಿ ನೀವೇ ಬಂದು ಬೇಕಿದ್ರೆ ಬನ್ನಿ ಪಕ್ಷ ಕಟ್ಟಿ ಹೇಳಿದೆ ನಾನು. ಬಿಜಾಪುರದಿಂದ, ಬೆಳಗಾಂನಿಂದ, ಬಿಜಾಪುರದಿಂದ, ಧಾರವಾಡದಿಂದ, ಹಾವೇರಿಯಿಂದ, ಗುಲ್ಬರ್ಗಾದಿಂದ. ಈಗ ನೀವು ಬೇಸರ ಮಾಡ್ಕೋಬೇಡಿ, ಅಲ್ಲಿದ್ದ ಅಟೆಂಡೆನ್ಸ್ ನೀವು ತೆಗೆಯೋದಾದ್ರೆ ಈ ಹೊರ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಿಂದ ಬಂದಿದ್ದು ಸಂಖ್ಯಾಬಲ ನೋಡಿದ್ರೆ ನಮಗೇನೆ ಆಶ್ಚರ್ಯ ಆಗುತ್ತೆ. ಸರಿ, ಈ ಮೊನ್ನೆ ಸಮಾವೇಶ ಇದೆಯಲ್ಲ ಗೌಡ್ರೆ, ಪ್ರಾಮಾಣಿಕವಾಗಿ ಹೇಳಿ, ಅದು ಯಶಸ್ವಿ ಸಮಾವೇಶ ಅಲ್ಲ. ನೋ, ಅವಸರ ಮಾಡಿದಂತ ಅಡುಗೆ ಅದು. ನೋ, ನಾನು
ಪಾರ್ಟಿ ಆಫೀಸ್ಗೆ ಹೋದೆ ಡೆಲ್ಲಿಯಿಂದ ಬಂದನು. ನಾರಾಯಣರಾವ್ ಅವರೇ ಎಷ್ಟು ಇನ್ವಿಟೇಷನ್ ಹೋಗಿದೆ ಅಂತ ಕೇಳಿದೆ ನಾನು. ಸರ್, ಈ ನಮ್ಮ ಆಫೀಸಲ್ಲಿ ಲಿಸ್ಟ್ ಇದೆ 1300 1400 ಇನ್ವಿಟೇಷನ್ ಹೋಗಿದೆ ಅಂದರು. ನಾನು ಹೇಳಿದೆ, ಅಲ್ರಿ ನೀವು ಇದರಿಂದ ನೀವೇನು ಲೆಕ್ಕ ಹಾಕಿದ್ರಿ, ಅಲ್ಲಿ 700-800 ಜನ ಬಂದು ಕೂತ್ಕೊಂಡ್ರೆ ನಾನು ಏನಲ್ಲಿ ಚರ್ಚೆ ಮಾಡಲಿ, ಆ ಚರ್ಚೆ ಫಲಪ್ರದ ಆಗೋದಿಲ್ಲ. ಆಮೇಲೆ ಮನೆಗೆ ಬರ್ತಾ ಇದ್ದೆ ನಾನು ಅಲ್ಲಿಂದ ಮುಗಿಸ್ಕೊಂಡು. ಅಲ್ಲಿ ಯಾವುದೋ ಮುಚ್ಚುಮರೆ ಇದ್ದೇ ಹೇಳಬೇಕಾಗುತ್ತೆ. MLAಗಳು ನಿಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋದಿದ್ರೆ, ನನ್ನ ಮೇಲೆ ಆಪಾದನೆ ಮಾಡೋದಿದ್ರೆ, ಅಥವಾ ಈ ಕುಮಾರಸ್ವಾಮಿ ಮೇಲೆ ಆಪಾದನೆ ಮಾಡೋದಿದ್ರೆ ನಿಮ್ಮ ಪ್ಲಾಟ್ಫಾರ್ಮ್ ಬೇರೆ ಅವಕಾಶ ಮಾಡಿಕೊಡ್ತೀನಿ. ಇಲ್ಲಿ ಪಕ್ಷ ಕಟ್ಟೋದ್ರ ಬಗ್ಗೆ ಮಾತಾಡಬೇಕು ಅಂತ ನಾನೇ ಹೇಳಿದೆ ಸಭೆಯಲ್ಲಿ. ಆಯ್ತಾನೆ. ಆದ್ರೆ ಬರ್ಬೇಕಾದಂತ ನಾಯಕರು ಕೆಲವರು ಬರ್ಲಿಲ್ಲ. ಮುಸ್ಲಿಂ ನಾಯಕರು ನಿಮ್ಗೆ ಬೆನ್ನೆಲುಬಾಗಿದ್ದಂಥವರು ಯಾರು ಕಾಣಿಸ್ಕೊಳ್ಳಿಲ್ಲ. ಇಲ್ಲ, ಗೊತ್ತು. ಸ್ವಲ್ಪ ಅದಕ್ಕೆ ಬಂದೆ. ನಾನು ಮುಸ್ಲಿಮರು ಅಂತಲೂ ಮಾತಾಡೋದಿಲ್ಲ, ಹಿಂದೂಗಳು ಅಂತಲೂ ಮಾತಾಡೋದಿಲ್ಲ. ಕೆಲವರು ಆ ಸಭೆಗೆ ಅವತ್ತು ಬರೋಕ್ಕಾಗಿಲ್ಲ. ಕೆಲವರು ನನಗೆ ದೂರವಾಣಿ ಮುಖೇನ ಹೇಳಿದರು, ಗೋಕುಲಾಷ್ಟಮಿ ಹಬ್ಬ, ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದೆ, ಬರ್ಲಿಕ್ಕಾಗಲ್ಲ. ನಾನು ಕೇಳ್ತಿರೋದು ಅಲ್ಪಸಂಖ್ಯಾತರ ಬಗ್ಗೆ. ಬಂದೆ. ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಯಾವ ಹಬ್ಬ ಇಲ್ಲ. ರಂಜಾನು ಇಲ್ಲ, ಮೊಹರಂ ಇಲ್ಲ, ಬಕ್ರೀದು ಇಲ್ಲ. ಅವ್ರು ಬಂದಿಲ್ಲ, ನಿಜ. ನಾನು ಅದ್ರ ಬಗ್ಗೆ ವಿವಾದಕ್ಕೆ ಹೋಗೋದಿಲ್ಲ. ಆದರೆ ಅವ್ರಿಗೆ ನಾನು ಬರಲಿಲ್ಲ ಅಂತ ಹೇಳಿ ಆಪಾದನೆಗೆ ಹೋಗೋದಿಲ್ಲ. ಈಗ ನಾನು ಯಾರ ಬಗ್ಗೆನೂ ಅವತ್ತು ಹೆಸರು ಹೇಳಿದ್ನ, MLAಗಳು ಅವ್ರಿಗೆ ಅವಕಾಶ ಇದೆ ಚರ್ಚೆ ಮಾಡೋಕ್ಕೆ. ನನ್ನ ಜೊತೆ ಮನೆಗೆ ಬಂದ್ಬೇಕಾದ್ರೂ ಮಾತಾಡ್ಬೋದು, ಇಲ್ಲ ಇನ್ನು ಸಭೆಯಲ್ಲಿ ಕರೆಸ್ಕೊಂಡು ಬೇಕಾದ್ರೂ ನಾವೆಲ್ಲ ಚರ್ಚೆ ಮಾಡಿ ನಾನು ಬರ್ತೀನಿ, ಎಲ್ಲಿ ಕರೆದ್ರೂ ಬರ್ತೀನಿ ಅಂತ ಹೇಳಿದೆ. ನಾನು ಈಗ ಮನೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ, ಅವರೇ ಎಲ್ಲಿ ಬೇಕಾದ್ರೂ ಕರೀರಿ ಬರ್ತೀನಿ. ಇದನ್ನು ಬಹಿರಂಗವಾಗಿ ಹೇಳಿದ್ದೆ ನಾನು. ಆದ್ದರಿಂದ ನಾನು ಇವತ್ತು 40 ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಇನ್ನು ನನ್ನ ಹಾಸನಲ್ಲಿ ಹೇಳಿದ್ದೇನೆ, 184 ಕ್ಷೇತ್ರಗಳಲ್ಲಿ ಶಾಸಕರಿಲ್ಲ. ನಾನು ಪ್ರವಾಸ ಮಾಡ್ತೀನಿ, ಅಲ್ಲಿ ದೊಡ್ಡ ಸಭೆ ಸೇರಿಸೋದಿಲ್ಲ. ಹೇಳ್ತೇನೆ, ನೀವು ನಿಷ್ಠಾವಂತ ಕಾರ್ಯಕರ್ತರು ಎಷ್ಟು ಜನ ಇದ್ದೀರೋ, 100 ಜನ ಇದ್ದೀರೋ, 200 ಜನ ಇದ್ದೀರೋ, ಒಂದು ಕಡೆ ಸೇರ್ಕೊಳ್ಳಿ. ಪಕ್ಷ ಸಂಘಟನೆ ಬಗ್ಗೆ ಮೊದಲು ಮಾತಾಡ್ತೀನಿ. ಮಾತಾಡಿ ಎಲ್ಲ ಘಟಕಗಳನ್ನ ಭದ್ರ ಮಾಡ್ತೀನಿ. ದೇವೇಗೌಡ್ರೆ, ನನಗೆ ಒಂದು ಮಾತನ್ನು ಹೇಳ್ತೀನಿ. ತಮ್ಮನ್ನು ನೋಡ್ತಾ ಇದ್ರೆ ನನಗೆ ಭೀಷ್ಮ ಪಿತಾಮಹ ನೆನಪಾಗ್ತಾನೆ ಅಂತ. ಇಲ್ಲ, ಗೊತ್ತಿರುತ್ತೆ ಎದುರುಗಡೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಿರುತ್ತೆ, ಗೆಲ್ಲೋಕ್ ಆಗಲ್ಲ ನಮಗೆ ಅಂತ ಗೊತ್ತಿರುತ್ತೆ, ಆದ್ರೂ ಛಲ ಬಿಡಲ್ವಲ್ಲ, ಆದ್ರೂ ಹೋರಾಡ್ತೀನಿ. ಈ ಸಾರಿ ನಿಮ್ಮೊಂದು ಮಾತು ಹೇಳ್ತೇನೆ, ಇದು ದೈವ ಪ್ರೇರಣೆಯಿಂದ ಆಡೋ ಮಾತು. ಈ ಸಾರಿ ನಾನು ಸಕ್ಸಸ್ ಆಗದೆ ಇದ್ರೆ ನನ್ನಲ್ಲಿ ನಿಷ್ಠೆ ಇಲ್ಲ ಅಂತ ಆಯಿತು. ನಾನು ನಿಷ್ಠೆ ಇಲ್ಲದೆ ಇರೋ ಒಬ್ಬ ರಾಜಕಾರಣಿ ಅಂತ ಆಯಿತು, ವಂಚಕ ಅಂತ ಆಯಿತು, ಪ್ರೂವ್ ಆಗುತ್ತೆ. ಮತ್ತೆ ಹೊರಡ್ತೀನಿ ಹಾಗಾದ್ರೆ? ಹೌದು. ಯಾಕೆ ಅಂತ ಕೇಳ್ರಿ, 18% ಬಡ್ಡಿ ಮಾಡಿದೆ, ಮಾರ್ಕೆಟ್ ಬಾಲೋಯಿಂಗ್ ತಗೊಂಬಂದೆ ದುಡ್ಡನ್ನ. ಏನಿತ್ತು ಕೃಷ್ಣಾ ಬೇಸಿನಲ್ಲಿ, ಕಾವೇರಿ ಬೇಸಿನ ಪರಿಸ್ಥಿತಿ ಏನು? ಅಲ್ಲ, ನನಗೆ ಇಲ್ಲ, ಸ್ವಲ್ಪ ಇರಿ ಸರ್, ದಯಮಾಡಿ ಮೊಟಕು ಮಾಡಬೇಡಿ. 2 ಸಾರಿ ರಾಜೀನಾಮೆ ಕೊಟ್ಟ ಹೆಗಡೆಯವ್ರಿಗೂ ಆಗೋದಿಲ್ಲ, ಸಾಧ್ಯ ಇಲ್ಲ. ಕೇವಲ 300 ಕೋಟಿ. ಅವ್ರು ಸಿಮೆಂಟು 28 ರೂಪಾಯಿ ಇತ್ತು. ಇಲ್ಲ, ಬೀದಿ ನಿಲ್ತೇನೆ ನಾನು. ಇದ್ರೊಳಗೆ ನೀವು ಅನುಮಾನ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾವಾಗ ಬಿಜೆಪಿ ಜೊತೆಗೆ ನಿಮ್ಮ ಒಡನಾಟ ಜಾಸ್ತಿ ಆಯಿತು, ನಿಮ್ಮ ಮಗನಿಂದಾಗಿ ಅಲ್ಪಸಂಖ್ಯಾತರು ಕೂಡ ದೂರ ಆದರು. ಇವರಿಬ್ಬರನ್ನೂ ಕೂರಿಸ್ಕೊಂಡು ಹೊಳೆ ಹಾಯೋದಿಲ್ವೋ, ಆ ಕಡೆ ದಡ ಸೇರಿಸಿದಿಲ್ವೋ, ಅಲ್ಲಿವರೆಗೂ ನಿಮ್ಮ ಪಾರ್ಟಿ ಅಧಿಕಾರಕ್ಕೆ ಬರೋದಿಲ್ಲ ಅಂದರು.